ಎಸ್ ಯುಗಾದಿ ಹಬ್ಬದ ಸಂಭ್ರಮದಲ್ಲೂ ಕೈಪಡೆಯಲ್ಲಿ ಸಂಘರ್ಷ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಮುಗಿತಿಲ್ಲ ಕದನ ಅನ್ನೋದು. ಸಿಎಂ ಡಿಸಿಎಂ ಅಧಿಕಾರದ ಕಚ್ಚಾಟಕ್ಕೆ ಸ್ವತಃ ಬೇಸತ್ತು ಹೋಗಿದ್ದಾರೆ ಶಾಸಕರು. ಅಧಿಕಾರ ಹಂಚಿಕೆ ಸಂಘರ್ಷಕ್ಕೆ ಬೇಸರಗೊಂಡ ಕಾಂಗ್ರೆಸ್ ಎಂಎಲ್ಎಗಳು ನೇರವಾಗಿ ಹೈಕಮಾಂಡ್ ಭೇಟಿ ಮಾಡಲು ಕೈ ಶಾಸಕರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಹಲವು ಬೇಡಿಕೆಯನ್ನ ಇಡಲು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಭೇಟಿಗೂ ಮುನ್ನ ಸಿಎಂ ಭೇಟಿ ಮಾಡಿದ್ದಾರೆ ಶಾಸಕರು. ಸಂಪುಟ ಪುನರಚನೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಎನ್.ಎ. ಹ್ಯಾರಿಸ್, ಎಸ್. ಷಡಕ್ಷರಿ ಸೇರಿದಂತೆ ರಾಘವೇಂದ್ರ ಹಿಟ್ನಾಳ್ ಸೇರಿ 30ಕ್ಕೂ ಹೆಚ್ಚು ಶಾಸಕರಿಂದ ಆಗ್ರಹ ಮಾಡಲಾಗಿದೆ. ಶೀಘ್ರ ಸಂಪುಟ ಪುನರಚನೆ ಆಗಬೇಕು ಎಂದು ಶಾಸಕರು ಬಿಗಿಪಟ್ಟನ್ನ ಹಿಡಿದಿರೋದು. ಕೆಲವೇ ದಿನಗಳಲ್ಲಿ ಹೈಕಮಾಂಡ್ ಭೇಟಿ ಮಾಡಲು ಸಕಲ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಯುಗಾದಿಯ ಸಂಭ್ರಮ ಮನೆ ಮಾಡಿದ್ರೆ, ಇತ್ತ ಕೈಪಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಯಾವ ಯುಗಾದಿ ಹಬ್ಬದ ಸಂಭ್ರಮವೂ ಇಲ್ಲ, ಸಡಗರನೂ ಇಲ್ಲ. ಇವರಿಗೆ ಕುರ್ಚಿ ಕಿತ್ತಾಟವೇ ಒಂಥರ ಹಬ್ಬದ ರೀತಿ ಆಗ್ಬಿಟ್ಟಿದೆ. ಸಿಎಂ ಡಿಸಿಎಂ ಅಧಿಕಾರದ ಕಚ್ಚಾಟಕ್ಕೆ ಸ್ವತಃ ಶಾಸಕರೇ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಸಂಘರ್ಷಕ್ಕೆ ಬೇಸರಗೊಂಡಿದ್ದಾರೆ ಕಾಂಗ್ರೆಸ್ ಎಂಎಲ್ಎಗಳು. ನೇರವಾಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡಲು ಕೈ ಶಾಸಕರು ಪ್ಲಾನ್ ಅನ್ನು ಮಾಡಿದ್ದಾರೆ. ಒಂದ್ ಕಡೆ ಹಿರಿಯ ಶಾಸಕರು ಇದೀಗ ಎಚ್.ಸಿ. ಬಾಲಕೃಷ್ಣ, ಎನ್.ಎ. ಹ್ಯಾರಿಸ್, ಷಡಕ್ಷರಿ ಅವರು, ರಾಘವೇಂದ್ರ ಹಿಟ್ನಾಳು ಇವರೆಲ್ಲರೂ ಸೇರಿ 30ಕ್ಕೂ ಹೆಚ್ಚು ಶಾಸಕರಿಂದ ಆಗ್ರಹವನ್ನು ಮಾಡಲಾಗ್ತಿದೆ ಸಂಪುಟ ಪುನರಚನೆಗೆ. ಇನ್ನೊಂದೆಡೆ ಆಲ್ರೆಡಿ ಹೊಸ ಮುಖಗಳು, ಫಸ್ಟ್ ಟೈಮ್ ಎಂಎಲ್ಎಗಳೇನಿದ್ದಾರೆ ಅವರು ಕೂಡ ಯುವಕರಿಗೆ ಪ್ರಾತಿನಿಧ್ಯವನ್ನ ಕೊಡ್ರಿ, ಸಂಪುಟ ಪುನರಚನೆಯನ್ನ ಮಾಡಿ ಅಂತಾನೂ ಕೂಡ ಪತ್ರವನ್ನು ಬರೆದಿರೋದು ನಮಗೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಇದೀಗ ಹೈಕಮಾಂಡ್ ಯಾವ ರೀತಿ ಒಂದು ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಣಗಳ ನಡುವಿನ ಸಮತೋಲನವನ್ನ ಕಾಯ್ದುಕೊಳ್ಳೋದು ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿದೆ. ಇನ್ನು ಹಿರಿಯರ ಅನುಭವ ಮತ್ತು ಕಿರಿಯರ ಉತ್ಸಾಹವನ್ನ ಬೆರೆಸಿ ಆಡಳಿತಕ್ಕೆ ಹೊಸ ವೇಗ ನೀಡುವ ಉದ್ದೇಶವನ್ನ ಪಕ್ಷ ಹೊಂದಿರೋದು. ಇನ್ನು ಈ ಸಂಪುಟ ಪುನರಚನೆ ಏನಿದೆ ಇದು ಕೂಡ ಈಗ 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಜಾತಿ ಮತ್ತು ಪ್ರಾದೇಶಿಕ ಸಮೀಕರಣಗಳನ್ನು ಸರಿದೂಗಿಸುವ ಪ್ರಯತ್ನವನ್ನ ಮಾಡಬೇಕಾಗಿದೆ. ಬಟ್ ಈ ಯುಗಾದಿ ಹಬ್ಬದಲ್ಲೂ ಕೂಡ ಶಾಸಕರು ಸಂಪುಟ ಪುನರ್ರಚನೆಗೆ ಒತ್ತಾಯವನ್ನ ಮಾಡ್ತಿರೋದು. ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟ ಇದೀಗ ಯಾವುದೇ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಇದರಿಂದ ಬೇಸಂತಹ ಹಿರಿಯ ನಾಯಕರು ಆಗಿರ್ಬೋದು, ಕಿರಿಯ ನಾಯಕರು ಆಗಿರ್ಬೋದು, ಎಲ್ಲರೂ ಕೂಡ ಸಂಪುಟ ಪುನರ್ರಚನೆಗೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಹಾಗೆಯೇ ಹೈಕಮಾಂಡ್ ಅನ್ನು ಕೂಡ ಭೇಟಿ ಮಾಡುವಂತಹ ಪ್ಲಾನ್ ಅಲ್ಲೂ ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಈ ಯುಗಾದಿ ಹಬ್ಬದ ಸಂಭ್ರಮದಲ್ಲೂ ಕೂಡ ಕೈ ಪಡೆಯಲ್ಲಿ ಬಿರುಗಾಳಿ ಅಂತಾನೆ ಹೇಳ್ಬೋದು. ಮೊದಲಿಗೆ ಆಲ್ರೆಡಿ ಕಿರಿಯ ಶಾಸಕರೇನಿದ್ದಾರೆ, ಆಲ್ರೆಡಿ 30ಕ್ಕಿಂತಲೂ ಹೆಚ್ಚು ಶಾಸಕರು ಪತ್ರವನ್ನ ಬರೆದಿದ್ದಾರೆ. ಹೊಸ ಮುಖಗಳಿಗೂ ಕೂಡ ನೀವು ಮನ್ನಣೆಯನ್ನ ಕೊಡಬೇಕು, ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು ಅಂತ ಹೇಳಿದರು. ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ಒಂದ್ ಕಡೆ ಇಕ್ಕಟ್ಟಿನಲ್ಲಿ ಸಿಲುಕಿದೆ ಅನ್ಬೋದು. ಯಾಕಂದ್ರೆ ಹಿರಿಯ ಶಾಸಕರಿಗೂ ಕೂಡ ಮನ್ನಣೆಯನ್ನ ಕೊಡಬೇಕು, ಕಿರಿಯ ಶಾಸಕರು ಕೂಡ ಮನ್ನಣೆಯನ್ನು ಕೊಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇನ್ನು ಇವರ ಕುರ್ಚಿ ಕಿತ್ತಾಟಕ್ಕೆ ಇನ್ನೂ ಒಂದು ಕ್ಲೈಮ್ಯಾಕ್ಸ್ ಅಂತ ತಲುಪದೇ ಇರೋದು. ಹೊಸ ಮುಖಗಳಿಗೆ ಮೊದಲು ಮತ್ತು ಎರಡನೇ ಬಾರಿ ಶಾಸಕರಾದ ಸುಮಾರು 38 ಮಂದಿ ಕಿರಿಯ ಶಾಸಕರು ಕೂಡ ಹೈಕಮಾಂಡ್ಗೆ ಪತ್ರ ಬರೆದಿರೋದು. ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂತಹ ಶಾಸಕರು ಈಗ ಮಾರ್ಚ್ನಲ್ಲಿ ಆಗಿರ್ಬೋದು, ಏಪ್ರಿಲ್ ಮೊದಲ ವಾರದಲ್ಲಿ ಆಗಿರ್ಬೋದು ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲು ನಿರ್ಧಾರವನ್ನು ಮಾಡಿದ್ದಾರೆ. ಬಟ್ ಸಿಎಂ ಕೂಡ ಉಪಚುನಾವಣೆಗಳ ಇದೀಗ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಈ ಉಪಚುನಾವಣೆಗಳ ತಯಾರಿ ನಡೀತಾ ಇದೆ. ಇದರ ನಂತರ ಈ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತ ಮುಖ್ಯಮಂತ್ರಿಗಳು ಕೂಡ ಶಾಸಕರಿಗೆ ಭರವಸೆಯನ್ನ ನೀಡಿರೋ ತರ ಕಾಣ್ತಾ ಇದೆ. ಇನ್ನು ಈಗ ಮಾಡಲಾಗುವಂತಹ ಈ ಸಂಪುಟ ಬದಲಾವಣೆ ಏನಿದೆ 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಜಾತಿ ಮತ್ತು ಪ್ರಾದೇಶಿಕ ಸಮೀಕರಣಗಳನ್ನು ಸರಿದೂಗಿಸುವ ಪ್ರಯತ್ನವನ್ನು ಮಾಡಲಾಗುತ್ತೆ.
ಸಿದ್ದರಾಮಯ್ಯ ಮತ್ತು ಡಿ ಕೆ ಬಣಗಳೇನಿದ್ದಾವೆ ಇದರಲ್ಲೂ ಕೂಡ ನಾಯಕರಿದ್ದಾರೆ. ಸೊ ಎರಡು ಬಣಗಳ ನಡುವಿನ ಸಮತೋಲವನ್ನು ಕಾಯ್ದುಕೊಳ್ಳೋದು ಒಂದು ಹೈಕಮಾಂಡ್ಗೆ ದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ಇನ್ನು ಆಡಳಿತಕ್ಕೆ ಹೊಸ ಚೈತನ್ಯವನ್ನು ನೀಡಬೇಕಾದ್ರೆ ಹಿರಿಯರ ಅನುಭವ ಮತ್ತು ಕಿರಿಯರ ಉತ್ಸಾಹವನ್ನು ಬೆರೆಸಿ ಆಡಳಿತಕ್ಕೆ ಹೊಸ ವೇಗವನ್ನು ನೀಡುವ ಉದ್ದೇಶವನ್ನು ಪಕ್ಷ ಹೊಂದಿರೋದು. ಒಂದು ವೇಳೆ ಇದೀಗ ಯಾವುದೇ ಒಂದು ಅಸಮಾಧಾನ ಆದರೆ, ಅತೃಪ್ತಿ ಅನ್ನೋದು ಹೊರಬಿದ್ದರೆ ಪಕ್ಷದೊಳಗೆ ಆಂತರಿಕ ಭಿನ್ನಮತ ಅನ್ನೋದು ಸ್ಫೋಟಗೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಇದರಿಂದ ಇದೀಗ AICC ಅಧ್ಯಕ್ಷರಾಗಿರ್ಬೋದು, KPCC ಅಧ್ಯಕ್ಷರು ಮತ್ತು DCMನವರು, CMನವರು ಎಲ್ಲರೂ ಕೂಡ ಹೈಕಮಾಂಡ್ ಕೂಡ ಈ ಒಂದು ಸಂಪುಟ ಪುನರಚನೆಯ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕಾಗಿದೆ. ಎಲ್ಲರೂ ಕೂಡ ಬರೀ CM DCM ಕುರ್ಚಿ ಕಿತ್ತಾಟದಲ್ಲೇ ಇರೋದು. ಇದೀಗ ಹಿರಿಯ ಶಾಸಕರು ಮತ್ತು ಕಿರಿಯ ಶಾಸಕರು ಎಲ್ಲರಿಗೂ ಕೂಡ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಇದೊಂಥರ ಅಸಮಾಧಾನಕ್ಕೆ ಈಡು ಮಾಡಿದೆ ಅಂತಾನೆ ಹೇಳ್ಬೋದು.